ಆತ್ಮೀಯರೇ, 54 ಲಕ್ಷಕ್ಕೂ ಹೆಚ್ಚಿನ ಜನ ಸೇರಿದ್ದ ಕೃಷಿ ಮೇಳದ ಬಗ್ಗೆ ಏನಿಷ್ಟ ಅಂದರೆ ಒಬ್ಬೊಬ್ರು ಒಂದೊಂದು ರೀಸನ್ ಹೇಳ್ಬೋದು. ಆದರೆ ಏನು ಕಷ್ಟ ಆಯಿತು ಅಂದರೆ ಎಲ್ಲರೂ ಬಹುಶಃ ಒಂದೇ ರೀಸನ್ ಹೇಳ್ತಾರೆ, ಅದು ಅಲ್ಲಿ ಸೇರಿರ್ತಕ್ಕಂಥ ವಿಪರೀತ ಜನಸಂದಣಿ. ಹೌದು ಆತ್ಮೀಯರೇ, 2022ರಲ್ಲಿ 17.5 ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡಿದಂಥ ಕೃಷಿ ಮೇಳ 24ರಲ್ಲಿ 34 ಲಕ್ಷಕ್ಕೆ ಇರುತ್ತೆ. 2025ರಲ್ಲಿ 4 ದಿನದಲ್ಲಿ 54.5 ಲಕ್ಷ ಜನ. ಅದರಲ್ಲೂ ಕೊನೆಯ ದಿನ ಭಾನುವಾರ ಒಂದು ದಿವಸನೇ 17.5 ಲಕ್ಷ ಜನ, ಅಂದರೆ 2022ರ ಅಷ್ಟು ಜನ ಒಂದೇ ದಿವಸ ಬಂದಿದ್ದಾರೆ. ಈ ಕಂಜೆಷನ್ ನೂಕುನುಗ್ಲಾಟ ಅವಶ್ಯವಿದೆಯೇ? ಅದರಲ್ಲೂ ಕುಂಭಮೇಳ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆದಂಥ ಏನು ಕಾಲು ತುಳಿತ ಪ್ರಕರಣ ನಮ್ಮ ಮುಂದೆ ಇರುವಾಗಲೇ ನಾವು ಯಾಕೆ ಎಚ್ಚೆತ್ಕೋಬಾರ್ದು? ಈ ಸಮಸ್ಯೆಗೆ ನನ್ನ ಜೊತೆ ಮಾತಾಡಿದಂಥ ಕೆಲವು ಕೃಷಿ ಆಸಕ್ತರು ಮತ್ತು ಸಾರ್ವಜನಿಕರು ಪ್ರಮುಖವಾಗಿ 2 ಪರಿಹಾರನ ಸೂಚಿಸ್ತಾ ಇದ್ದಾರೆ. ಒಂದು, ಬೆಂಗಳೂರಿನಲ್ಲಿ ನಡೆಯುವಂಥ ಕೃಷಿ ಮೇಳನ 2 ವಾರಾಂತ್ಯ ಬರೋ ಥರ, ಅಂದರೆ ಈ ಶನಿವಾರ ಶುರುವಾಗಿ ಮುಂದಿನ ವಾರ ಭಾನುವಾರದ ತನಕ ಅಟ್ಲೀಸ್ಟ್ 9 ದಿನ ನಡೀಲಿ ಕೃಷಿ ಮೇಳ. ಆವಾಗ ಈ ರಶ್ ಏನಿದೆ ಅದು ಡಿಸ್ಟ್ರಿಬ್ಯೂಟ್ ಆಗಿ 50 ಲಕ್ಷ ಜನ ಒಂದೇ ದಿವಸ 4 ದಿವಸದಲ್ಲಿ ಸೇರೋ ಬದಲು 10 ದಿವಸದಲ್ಲಿ ಸೇರೋ ಒಂಥರ ಆಗುತ್ತೆ. ಇನ್ನೊಂದು, ಬರೀ ಬೆಂಗಳೂರಿಗೂ ಮತ್ತು ಧಾರವಾಡದಲ್ಲಿ ಅಷ್ಟೇ ನಡೆಯುವಂಥ ಕೃಷಿ ಮೇಳನ ರಾಜ್ಯದ ಇತರೆ ಭಾಗಗಳಲ್ಲೂ ತಿಂಗಳಿಗೊಂದು ಸಲ, ಅಂದರೆ ಬೇರೆ ಬೇರೆ ಊರುಗಳಲ್ಲಿ ನಡೆಯುವಂತಾಗಲಿ ಅನ್ನೋದು ಅಭಿಪ್ರಾಯ ಇದೆ. ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತ ನಾವೆಲ್ಲ ಒಕ್ಕರಲಿನಿಂದ ಈ ಒಂದು ಸಮಸ್ಯೆಗೆ ಪರಿಹಾರವನ್ನಂತೂ ಸರ್ಕಾರವನ್ನು ಒತ್ತಾಯಿಸಬೇಕಾಗಿದೆ. ಹಾಗೂ ಮುಂದೆ ಆಗಬಹುದಾದಂಥ ದುರಂತನ ತಪ್ಪಿಸೋ ಜವಾಬ್ದಾರಿ ನಮ್ಮ ಮೇಲಿದೆ. ಧನ್ಯವಾದಗಳು.